ಮಾರ್ಕೆಟ್ ಸಾಮಾನ್ಯವಾಗಿ ಒಂದು ಪೇಸ್ ನಲ್ಲಿ ಮೂವ್ ಆಗ್ತಾ ಇರುತ್ತೆ. ಮೊದಲು ಕನ್ಸಾಲಿಡೇಷನ್, ಆ ನಂತರ ಎಕ್ಸ್ಪ್ಯಾನ್ಷನ್. ಆ ಎಕ್ಸ್ಪ್ಯಾನ್ಷನ್ ನ ಸಿಗ್ನಲ್ ಬ್ರೇಕ್ಔಟ್. ವೆಲ್ಕಮ್ ಟು ದಿ ವೀಕ್ಲಿ ಬ್ರೇಕ್ಔಟ್ ಸೀರೀಸ್. ನಮ್ಮ ಇವತ್ತಿನ ಮೊದಲ ಸ್ಟಾಕ್ ಅವಂತಿ ಫೀಡ್ಸ್. ಅವಂತಿ ಫೀಡ್ಸ್ ಸ್ಟಾಕ್ ನವೆಂಬರ್ 2017ರಲ್ಲಿ ತನ್ನ ಪ್ರೀವಿಯಸ್ ಹೈ ಮಾಡಿತ್ತು. ಅದಾದ ನಂತರ ಸ್ಟಾಕ್ ಸುಮಾರು 70% ಕರೆಕ್ಷನ್ ಕಾಣ್ತು. ಲಾಂಗ್ ಕನ್ಸಾಲಿಡೇಷನ್ ಫೇಸ್ ಆದ ಮೇಲೆ ಫೆಬ್ರವರಿ 2026ರಲ್ಲಿ ಸ್ಟಾಕ್ ಒಂದು ಮಲ್ಟಿ ಇಯರ್ ಬ್ರೇಕ್ಔಟ್ ಅನ್ನು ಕೊಟ್ಟಿದೆ. ಈ ಟ್ರೆಂಡ್ 770ಕ್ಕಿಂತ ಕೆಳಗೆ ಬಂದ್ರೆ ಇನ್ವ್ಯಾಲಿಡ್ ಆಗುತ್ತೆ. ಇವತ್ತಿನ ಎರಡನೇ ಸ್ಟಾಕ್ ಜೆಕೆ ಟೈರ್ಸ್ ಅಂಡ್ ಇಂಡಸ್ಟ್ರೀಸ್. ಜೆಕೆ ಟೈರ್ಸ್ ಫೆಬ್ರವರಿ 2024ರಲ್ಲಿ ತನ್ನ ಪ್ರೀವಿಯಸ್ ಆಲ್ ಟೈಮ್ ಹೈ ಮಾಡಿತ್ತು. ಅದಾದ ನಂತರ ಸ್ಟಾಕ್ 55% ಕರೆಕ್ಷನ್ ಕಾಣ್ತು. ಕರೆಕ್ಷನ್ ನಂತರ ಸ್ಟಾಕ್ ಹೈಯರ್ ಹೈಸ್ ಮತ್ತು ಹೈಯರ್ ಲೋಸ್ ಫಾರ್ಮ್ ಮಾಡ್ತಾ ಬಂತು. ಫೆಬ್ರವರಿ 2026ರಲ್ಲಿ ಸ್ಟಾಕ್ ಒಂದು ಫ್ರೆಶ್ ಆಲ್ ಟೈಮ್ ಹೈ ಬ್ರೇಕ್ಔಟ್ ಕೊಟ್ಟಿದೆ. ಈ ಟ್ರೆಂಡ್ 500ಕ್ಕಿಂತ ಕೆಳಗೆ ಬಂದ್ರೆ ಇನ್ವ್ಯಾಲಿಡ್ ಆಗುತ್ತೆ. ನಮ್ಮ ಇವತ್ತಿನ ಕೊನೆಯ ಸ್ಟಾಕ್ ಮತ್ತು ಇವತ್ತಿನ ಮೂರನೇ ಸ್ಟಾಕ್ ಅನುಪಮ್ ರಸಾಯನ್. ಅನುಪಮ್ ರಸಾಯನ್ ಸ್ಟಾಕ್ ಮೇ 2023ರಲ್ಲಿ ತನ್ನ ಅರ್ಲಿಯರ್ ಆಲ್ ಟೈಮ್ ಹೈ ಮಾಡಿತ್ತು. ಅದಾದ ನಂತರ 50% ಕರೆಕ್ಷನ್ ಕಾಣ್ತು. ನಂತರ ಸ್ಟಾಕ್ ಮೊಮೆಂಟಮ್ ರಿಮೈನ್ ಮಾಡಿ ಹೈಯರ್ ಹೈಸ್ ಮತ್ತು ಹೈಯರ್ ಲೋಸ್ ಫಾರ್ಮ್ ಮಾಡಿ ಡಿಸೆಂಬರ್ 2025ರಲ್ಲಿ ನ್ಯೂ ಆಲ್ ಟೈಮ್ ಹೈ ಬ್ರೇಕ್ ಮಾಡಿದೆ. ಈ ಸ್ಟಾಕ್ ಅದೇ ರೇಂಜ್ ನಲ್ಲಿ ಕನ್ಸಾಲಿಡೇಟ್ ಆಗ್ತಾ ಇದೆ. ಈ ಟ್ರೆಂಡ್ 1210ಕ್ಕಿಂತ ಕೆಳಗೆ ಬಂದ್ರೆ ಇನ್ವ್ಯಾಲಿಡ್ ಆಗುತ್ತೆ. ಇದು ಈ ವಾರದ 3 ಬ್ರೇಕ್ಔಟ್ ಸ್ಟಾಕ್ಸ್. ನೀವು ಯಾವ ಸ್ಟಾಕ್ ಅನ್ನ ವಾಚ್ ಲಿಸ್ಟ್ ನಲ್ಲಿ ಇಟ್ಟಿದ್ದೀರಿ ಹೇಳಿ, ಕಮೆಂಟ್ ನಲ್ಲಿ ತಿಳಿಸಿ. ಗ್ರೋ ಕನ್ನಡ ಫಾಲೋ ಮಾಡೋದನ್ನ ಮರಿಬೇಡಿ.